ನಂದಿ ಕಿಡ್ಸ್ ಕಾರ್ಟೂನ್. ಹಾಯ್ ಪುಟಾಣಿಗಳೇ, ಈ ದಿನದ ಕಥೆ ಯಾವುದು ಗೊತ್ತಾ? ಹಣತೆಯ ಶ್ರೇಷ್ಠತೆ. ಬೆಳಕಿನ ವಿಚಾರದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ನಾನೇ ಶ್ರೇಷ್ಠ ಅನ್ನುವುದು ದಿನೇ ದಿನೇ ದೇವಲೋಕದಲ್ಲಿ ಚರ್ಚೆ ಆಗ್ತಾ ಇತ್ತು. ಈ ವಿಚಾರವಾಗಿ ಯಾರು ಶ್ರೇಷ್ಠರು ಅಂತ ತಿಳಿದುಕೊಳ್ಳೋಕೆ ಬ್ರಹ್ಮನ ಹತ್ತಿರ ಹೋಗ್ತಾರೆ. ಇವರ ಸಮಸ್ಯೆಗಳನ್ನ ಕೇಳಿ ಬ್ರಹ್ಮನಿಗೆ ಗಲಿಬಿಲಿ ಆಯ್ತು. ಈ ವಿಚಾರವನ್ನ ಎಲ್ಲರೊಂದಿಗೂ ಮಾತನಾಡೋಕೆ ನಿರ್ಧರಿಸಿ ತುರ್ತು ಸಭೆಯನ್ನ ಬ್ರಹ್ಮ ಕರೆದ್ರು. ಸಭೆಗೆ ಇಂದ್ರಾದಿಗಳು ಸೇರಿದಂತೆ ಎಲ್ಲಾ ದೇವತೆಗಳು ಹಾಜರಾಗಿದ್ರು. ಸೂರ್ಯ, ಚಂದ್ರ, ನಕ್ಷತ್ರ ಹಾಗೂ ಇತರರು ಸ್ಪರ್ಧೆಯಲ್ಲಿ ಇದ್ರು. ಎಲ್ಲರೂ ಬಂದು ಸೇರಿದಾಗ ಸಭೆ ಆರಂಭವಾಯಿತು. ಭೂಮಿ ಕಡೆಯಿಂದ ಮಿಂಚು ಹುಳ ಸ್ಪರ್ಧೆಗೆ ಹೋಯಿತು. ಭೂಮಿಯಲ್ಲಿ ಬೆಳಕಿಗೆ ಪ್ರತಿನಿಧಿ ನೀನು ಒಬ್ನೇನಾ, ಮತ್ಯಾರೂ ಇಲ್ವಾ? ಹಣತೆಯಾಗಿ ಬಂದಿಲ್ಲ ಅಂತ ಸಭೆಯಲ್ಲಿ ಕೇಳಿದ್ರು. ಆಗ ಮಿಂಚು ಹುಳವು, ಹಣತೆಯನ್ನ ನಾನು ಕರೆದೆ, ಆದ್ರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತವಾದವನೋ ಇಲ್ವೋ ಗೊತ್ತಿಲ್ಲ, ನೀನು ಹೋಗ್ಬಾ ಅಂತ ಹೇಳಿತು. ಬ್ರಹ್ಮನಿಗೆ ಈ ಸಭೆಯಲ್ಲಿ ಹಣತೆ ಇರಬೇಕು ಅಂತ ಕರೆಸಿದ್ರು. ಸಭೆಯಲ್ಲಿ ಮೊದಲು ವಾದಿಸುವ ಹಕ್ಕನ್ನ ಸೂರ್ಯನಿಗೆ ಕೊಟ್ರು. ಸೂರ್ಯ, ನನಗೆ ಎದುರಾಳಿ ಇಲ್ಲ, ಜೊತೆಗೆ ಈ ಸಭೆಯೂ ಅವಶ್ಯಕತೆ ನನಗಿಲ್ಲ, ನಾನು ಇಲ್ಲದ ಜಗತ್ತೇ ಇಲ್ಲ, ನನ್ನ ಬೆಳಕಿಂದಲೇ ಎಲ್ಲರ ಬದುಕು, ಹಾ 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 ಅಂತ ನಗುತ್ತಾ ಅಹಂನಿಂದ ಎಲ್ಲರ ಕಡೆ ನೋಡಿತು. ಸೂರ್ಯನ ಮಾತನ್ನ ಕೇಳಿಸ್ಕೊಂಡ ಚಂದ್ರ, ಬ್ರಹ್ಮದೇವ, ಈ ಸೂರ್ಯ ಎಲ್ಲಾ ಕಾಲದಲ್ಲೂ ಇರಲ್ಲ, ಹಗಲು ಮಾತ್ರ ಇವನ ಕೆಲಸ, ರಾತ್ರಿ ನಾನು ಇಲ್ಲದೆ ಬದುಕಿಲ್ಲ. ಕವಿಗಳಿಗೆ, ಪ್ರೇಮಿಗಳಿಗೆ ನನ್ನಷ್ಟು ಸಹಾಯ ಮಾಡಿದವನು ಯಾರೂ ಇಲ್ಲ. ನಾನು ಸೂರ್ಯನಷ್ಟು ಜಾಸ್ತಿ ಬಿಸಿಲು ನೀಡಿ ತೊಂದರೆ ಕೊಡಲ್ಲ ಅಂತ ವಾದಿಸಿತು. ಸೂರ್ಯ ಚಂದ್ರರ ಮಾತು ಕೇಳಿಸ್ಕೊಂಡ ನಕ್ಷತ್ರ, ಮಹಾಸ್ವಾಮಿ, ಸೂರ್ಯನ ಬೆಳಕು ಹಗಲು ಮಾತ್ರ, ಮತ್ತೆ ಚಂದ್ರನ ಬೆಳಕು ತಿಂಗಳಲ್ಲಿ ಕೆಲವು ದಿನ ಮಾತ್ರ, ಆದ್ರೆ ನಾವು ಪ್ರತಿ ರಾತ್ರಿ ಇರ್ತೀವಿ. ನಮ್ಮ ಬೆಳಕು ಚಿಕ್ಕದಾಗಿರಬಹುದು, ಆದ್ರೆ ಅಷ್ಟರಲ್ಲೇ ಅವರಿಗೆ ದಾರಿ ತೋರಿಸ್ತೀವಿ. ಮಕ್ಕಳಿಗೆಲ್ಲ ನಮ್ಮನ್ನ ನೋಡಿದ್ರೆ ಪ್ರೀತಿ ಅಂತ ಹೇಳ್ತು. ಇವರ ವಾದ ಕೇಳಿದ ಮಿಂಚು ಹುಳ, ಪ್ರಭು, ನಾನು ಚಿಕ್ಕವನಾದ್ರೂ ಯಾರ ಸಹಾಯ ಇಲ್ಲದೆ ಇಡೀ ಕತ್ತಲೆಯ ಪೂರ್ತಿ ಬೆಳಕಿನಂತೆ ಸೊಬಗು ಮೂಡಿಸುವೆ ಎಂದಿತು. ನಂತರ ಹಣತೆ, ದೇವ, ನನಗೆ ವಾದ ಮಾಡೋದಕ್ಕೆ ಇಷ್ಟವಿಲ್ಲ. ನಾನು ಶ್ರೇಷ್ಠ ಮತ್ತು ಕನಿಷ್ಠನೆಂದು ಭಾವಿಸಿಲ್ಲ. ನಾನು ನನ್ನ ಕೆಲಸ ಮಾಡುತ್ತಿದ್ದೀನಿ ಅಷ್ಟೇ. ನಾನ್ ಸುಟ್ಕೊಂಡ್ರು ಬೆಳಕು ಕೊಡೋದ್ರಲ್ಲಿ ನನಗೆ ಖುಷಿ. ಅದು ಸ್ವಲ್ಪ ಬೆಳಕಾದ್ರೂ ನನ್ನ ನಂಬಿ ಹಚ್ಚಿದವರಿಗೆ ನಾನು ಮೋಸ ಮಾಡಲ್ಲ. ಅವರು ಬಯಸುವವರಿಗೂ ಬೆಳಕು ಕೊಡ್ತೇನೆ. ಅವರು ಬೇಡವೆಂದ್ರೆ ನನ್ನ ಬೆಳಗುವಿಕೆ ನಿಲ್ಲಿಸುತ್ತೇನೆ. ಅಲ್ಲದೆ ಸೂರ್ಯನಾಗಲಿ, ಚಂದ್ರನಾಗಲಿ, ನಕ್ಷತ್ರಗಳಾಗಲಿ ಬೇಡವೆಂದ್ರೆ ನಿಲ್ಲಿಸ್ತಾರಾ? ಜನರಿಗೆ ಬೇಕೋ ಬೇಡವೋ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಉರಿಯುತ್ತಲೇ ಇರ್ತಾರೆ. ನಾನ್ ಇಲ್ಲದೆ ಹೋದ್ರೆ ಜನರ ಜಗತ್ತು ಹೇಗಿರ್ತಿತ್ತು ನೀವೇ ಯೋಚನೆ ಮಾಡಿ. ಆದ್ರೆ ನನಗೆ ಆ ವಿಚಾರದಲ್ಲಿ ನಾನೇ ಎಂಬ ದೊಡ್ಡಸ್ತಿಕೆ ನನಗಿಲ್ಲ. ಅದು ನನ್ನ ಕೆಲಸ. ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ನನ್ನ ಜವಾಬ್ದಾರಿ. ಈ ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕೋದು ನನಗೆ ಸರಿಯಿಲ್ಲ ಅಂತ ತಿಳಿದು ನಾನು ಸಭೆಗೆ ಬಂದಿರಲಿಲ್ಲ, ಕ್ಷಮಿಸಿ ಅಂತ ಹೇಳ್ತು. ಹಣತೆಯ ಮಾತನ್ನ ಕೇಳಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ರು. ಆಗ ಬ್ರಹ್ಮ, ಯಾರು ಶ್ರೇಷ್ಠರು ಎಂದು ನಾನು ತೀರ್ಮಾನಿಸುವ ಅಗತ್ಯ ಇಲ್ಲ, ಇಡೀ ಸಭೆಯೇ ಅದನ್ನ ಗುರುತಿಸಿದೆ. ಶ್ರೇಷ್ಠತೆ ಅನ್ನೋದು ಬರೀ ಶಕ್ತಿಯಿಂದಲ್ಲ, ಅದು ನಡವಳಿಕೆಯಿಂದ ಬರುವಂಥದ್ದು. ಸಣ್ಣ ಬೆಳಕು ಕೊಟ್ಟರೂ ಹಣತೆಯ ವ್ಯಕ್ತಿತ್ವ ತುಂಬಾ ದೊಡ್ಡದು ಅಂತ ಬ್ರಹ್ಮದೇವ ಹೇಳಿದ್ರು. ಬ್ರಹ್ಮದೇವನ ಮಾತು ಕೇಳಿ ಸೂರ್ಯ, ಚಂದ್ರ, ನಕ್ಷತ್ರ ಹಾಗೂ ಇತರರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅಷ್ಟೇ ಅಲ್ಲದೆ ಎಲ್ಲರೂ ಹಣತೆಗೆ ಜೈ ಎಂದು ಜೈಕಾರವನ್ನ ಹಾಕಿದ್ರು. ಇದರ ನೀತಿ ಇಷ್ಟೇ ಮಕ್ಕಳೇ, ನಾನೇ ಹೆಚ್ಚು ಅಂತ ಅಹಂ ಬೆಳೆಸಿಕೊಳ್ಳದೆ ನಮ್ಮ ಕೆಲಸ ನಾವು ಮಾಡಿಕೊಂಡ್ರೆ ಯಶಸ್ಸು ನಮಗೆ ಲಭಿಸುತ್ತೆ. ಈ ಕತೆ ಇಷ್ಟ ಆಯ್ತಾ ಪುಟಾಣಿಗಳೇ? ಹಾಗಿದ್ರೆ ನಮ್ಮ ಚಾನೆಲ್ ಅನ್ನ ಈಗಲೇ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.